ಒಬ್ರಿಗೊಬ್ರು ಹಿಂಸೆ ಆಗದ ರೀತಿನಲ್ಲಿರುವಂಥ ಲೈಂಗಿಕತೆ, ಅದನ್ನೇ ನಾವು ಸೆಕ್ಷುವಲ್ ರೈಟ್ಸಲ್ಲಿ ನಾವು ಅದನ್ನೇ ಹೇಳ್ತೀವಿ. ಲೈಂಗಿಕತೆಗೆ ಸಂಬಂಧಪಟ್ಟ ಈ ಒಂದು ಹಕ್ಕುಗಳಿದೆಯಲ್ಲ, ಅದನ್ನು ತಿಳ್ಕೊಂಡಾಗ ಯಾವ ರೀತಿ ಒಬ್ರಿಗೊಬ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಒಂದು ಸುಖ ಜೀವನ ಸಾಗಿಸ್ಬೇಕು ಅಂತ ಇದನ್ನು ತಿಳಿಸ್ಕೊಳ್ಳಿ. ಇದನ್ನೇ ಜನರಿಗೆ ಒಂದು ಸರಿಯಾದ ಲೈಂಗಿಕ ಶಿಕ್ಷಣ ಎಲ್ಲ ವಯಸ್ಸಲ್ಲೂ ಬೇಕು, ಬರೀ ಸ್ಕೂಲ್ ಹುಡುಗರಿಗೆ ಇವ್ರಿಗೆ ಅಂತಲ್ಲ. ಅದು ಗಂಡು ಹೆಣ್ಣು ಒಂದು ದಂಪತಿಗಳಿಗೆ ಬೇಕು, ಇಳಿ ವಯಸ್ಸಿನಲ್ಲಿ ಬೇಕು. ಈಗ ಇಳಿ ವಯಸ್ಸಿನಲ್ಲಿ ಅಂದರೆ ಲೈಂಗಿಕತೆ ಅಂದ್ರೇ ಎಷ್ಟೋ ಒಂದು ಮೂಗು ಮುರಿಯೋ ಅಂಥ ಸಂದರ್ಭ. ಖಂಡಿತ ಆ ಥರ ಆ ಭಾವನೆ ತಪ್ಪು ಭಾವನೆ ಅಂತ ಹೇಳ್ಬೋದು. ಇಳಿ ವಯಸ್ಸಿನಲ್ಲೂ ಅವ್ರದ್ದೇ ಅದು ಒಂದು ಲೈಂಗಿಕತೆ ಇದೆ, ಅವರ ಒಂದು ಸಂಬಂಧ ಇದೆ. ಎಲ್ಲ ಒಂದು ಸ್ತ್ರೀಯರಿಗೇನಾಗುತ್ತೆ, ಮುಟ್ಟು ನಿಂತ ತಕ್ಷಣ ಅದು ಲೈಂಗಿಕ ಜೀವನದ ಕೊನೆ ಅಂದ್ಕೊಂಡ್ಬಿಡ್ತಾರೆ, ಎಂಡ್ ಆಫ್ ಸೆಕ್ಸ್ ಲೈಫ್ ಅಂತ. ಈಗ 45-50 ವಯಸ್ಸಿಗೆ ಮುಟ್ಟು ನಿಂತರೆ ಈಗ ಹೆಚ್ಚು ದಿನ ಬದುಕ್ತಾ ಇದ್ದಾರೆ ಅವರು. 70, 80, 90, 100 ವರ್ಷದ ತನಕ ಬದುಕ್ತಾ ಇದ್ದಾರೆ. ಆ ಸಮಯದಲ್ಲೂ ಕೂಡ ಆ ಸಂಗಾತಿತನ ಅಥವಾ ಆ ರಿಲೇಷನ್ಶಿಪ್, ಗಂಡು ಹೆಣ್ಣಿನ ಸಂಬಂಧ, ಎಲ್ಲ ಮಕ್ಕಳು ಎಲ್ಲ ದೊಡ್ಡವರಾಗಿ ಹೊರಗೋಗಿರ್ತಾರೆ, ಗಂಡ ಹೆಂಡತಿ ಇಬ್ಬರೇ ಉಳ್ಕೊಂಡಿರೋದು. ಆ ಸಮಯದಲ್ಲಿ ಅವ್ರ ಜೀವನ ಚೆನ್ನಾಗಿರಬೇಕು, ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ನಮಗೆ ಬೇಕಾಗಿರೋದು. ಸೊ ಸೆಕ್ಸ್ ಅಂದರೆ ಬರೀ ಒಂದು ಯಂಗ್ಸ್ಟರ್ಸ್ ಅದು ಯುವ ಜನಾಂಗದ ಲೈಂಗಿಕತೆ ಮಾತ್ರ ಗ್ಲೋರಿಫೈ ಮಾಡೋದು. ಯಾಕಂದರೆ ಸಿನಿಮಾ, ಕತೆ, ಕಾದಂಬರಿಗಳು ಎಲ್ಲದರೊಳಗೂ ಅದನ್ನು ಮಾತ್ರ ಮಾಡ್ತಾರೆ. ಇಳಿ ವಯಸ್ಸಿನವ್ರಿಗೆ ಅವ್ರದ್ದೇ ಅದು ಸೆಕ್ಷುಯಾಲಿಟಿ ಇದೆ. ಅಂದರೆ ಆ ಸಮಯದಲ್ಲಿ ಕೆಲವು ಕಾಯಿಲೆಗಳು ಬರ್ಬೋದು, ಜಾಯಿಂಟು, ಇದು ಬ್ಲಡ್ ಪ್ರೆಷರು, ಡಯಾಬಿಟೀಸು, ಅದಕ್ಕೆ ತಕ್ಕನಾಗಿ ಲೈಂಗಿಕತೆ ಕೂಡ ಬದಲಾಗ್ತಾ ಇರುತ್ತೆ ಎಲ್ಲ ವಯಸ್ಸು ಬದಲಾದಂಗೆ. ಅದಕ್ಕೆ ಪೂರಕವಾಗಿ ಯಾವ ರೀತಿ ಅವರು ಸುಖಕರವಾದ ಜೀವನ ನಡೆಸ್ಬೇಕಂತ ಆವಾಗಲೂ ಕೂಡ ಅವರು ಖಂಡಿತ ವೈದ್ಯರ ಹತ್ರ ಬಂದು, ಯಾವುದೇ ನೋವಿನ ಸಂಭೋಗ ಇರ್ಬೋದು, ಹಾರ್ಮೋನ್ ಡಿಫಿಷಿಯನ್ಸಿ ಇರ್ಬೋದು, ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಮುಜುಗರದ ಭಾವನೆ ಇಟ್ಕೋಬೇಕಾಗಿ.